ಯಶನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾಳೆ. ಗೈಸ್ ಇದು ಓಕೆನಾ, ಇದು ಹಾಕೊಳ್ಳ ಕೇಳ್ಕೊಂಡು ಹಾಕೊಳ್ಳ. ಗೈಸ್ ನಮ್ಮ ಮನೆಗೆ ಮತ್ತೆ ಡಾರ್ಕ್ ಚಾಕ್ಲೇಟ್ ತಿನ್ನೋ ಕಳ್ಳರು ಬಂದಿದ್ದಾರೆ. ಯಾರ್ದೋ 32 ಕಾಣ್ತಿದಾವೆ. ಯಾರ್ದು ಫ್ರಿಡ್ಜ್ ಮ್ಯಾಗ್ನೆಟ್ ಇದೆಲ್ಲ, ಸೊ ಇದನ್ನ ಯಾರೋ ಸಬ್ಸ್ಕ್ರೈಬರ್ ಕೊಟ್ಟಿದಂತೆ. ಫ್ರಿಡ್ಜ್ ಮ್ಯಾಗ್ನೆಟ್ ಹೋಗಿ ಫೋನ್ ಮ್ಯಾಗ್ನೆಟ್ ಆಗೋಯ್ತಿದ್ದು. ಅಮ್ಮ ಇಂಡೈರೆಕ್ಟ್ ಎಲ್ಲ ಹೇಳ್ಬಿಡ್ತಾರೆ ಒಂದೇ ಮಾತಲ್ಲಿ. ಒಂದ್ಸಲ ನೋಡೋದ್ಮೇಲೆ ಮುಗೀತು, ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಶರಣ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ನನ್ನ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ದು, ನೀವು ನೋಡಿರ್ಬೋದು. ನೆಕ್ಸ್ಟ್ ಲೆವೆಲ್ ಪಾರ್ಟಿ ಮಾಡಿ ಇವಾಗಲೂ ಕಣ್ಣೆಲ್ಲ ಉರಿತಾ ಇದೆ ಆ ರೇಂಜಿಗೆ. ಅದನ್ನು ನಿದ್ದೆ ಮಾಡಿದ್ದೆ, ಬಟ್ ಆದರೂ ಕಣ್ಣು ಉರಿದಿದೆ. ಸೊ ಬೆಳಗ್ಗೆ ಮನೆಗೆ ಬಂದು ಇವತ್ತೆಲ್ಲ ಹೋಗ್ಬೇಕಿತ್ತು, ಆ ಪ್ಲ್ಯಾನ್ ಕ್ಯಾನ್ಸಲ್ ಹೋಯಿತು. ಅದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೆ ಬಟ್ಟೆ ಹಾಕೊಂಡು. ಈ ಬಟ್ಟೆ ಆ್ಯಕ್ಚುಲಿ ಸೈಜ್ ಎಮ್ ಇದಾವೆ, ನಮ್ಮ ಅಮ್ಮನೂ ಹಾಕ್ಬೋದು ನನ್ನ ಹತ್ರ. ಅದನ್ನೇ ಹೇಳ್ತಿದ್ದೆ ಅಮ್ಮಂಗೆ. ನಿಮ್ದು ಊಟ ಆಯ್ತಮ್ಮ? ಸೊ ಇವಾಗ ನನಗೂ ಅನ್ನ ಸಾಂಬಾರು ಹಾಕಿಟ್ಟಿದ್ದಾರೆ, ಇವಾಗ ಅದನ್ನು ತಿನ್ನಬೇಕು. ಸೊ ಅದನ್ನು ತಿಂದು ಮಿಕ್ಕಿದ್ದನ್ನು ಮಾತಾಡುವ. ಗೈಸ್ ಇವಾಗ ಹಪ್ಪಳ ಕೂಡ ಹಾಕಿದ್ದಾರೆ, ಖಾರ ಹಪ್ಪಳ ಅಂತದ ನಂತರ ಇದಕ್ಕೆ. ಸೊ ಇದನ್ನು ಹಾಕ್ಕೊಟ್ಟಿದ್ದಾರೆ, ಎರಡನ್ನೂ ತಿನ್ಬೇಕು ಇವಾಗ. ಗೈಸ್ ನಮ್ಮ ಮನೆಗೆ ಮತ್ತೆ ಡಾರ್ಕ್ ಚಾಕ್ಲೇಟ್ ತಿನ್ನೋ ಕಳ್ಳರು ಬಂದಿದ್ದಾರೆ. ನಾನು ಅದಕ್ಕೆ ಅಂತಾನೆ ಬೇರೆ ಚಾಕ್ಲೇಟ್ ಇಟ್ಟಿದ್ದೀನಿ, ಆದ್ರೂ ಬಂದು ಅದನ್ನೇ ತಿಂದವ್ರು. ಏನ್ ಮಾಡ್ಬೇಕು ಇವ್ರಿಗೆ? ಯಾರು 4 ಜನ ಅವ್ರನ್ನು ಸೇರಿಸ್ಕೊಂಡಿದ್ದೆ. ಇವಾಗ ಅವ್ರು ಕಳ್ಳರಿರ್ಲಿಲ್ಲ, ಇವ್ರು ಸೇರಿಸ್ಕೊಂಡಿದ್ದು. ನೋಡಿ ಹಿಂಗ್ ಮಾಡ್ತವ್ರು, ಮನೆಗೆ ಬಂದ್ಬಿಟ್ಟು ಹಿಂಗ್ ಮಾಡ್ಬೋದಾ? 4 ಪೀಸ್ ನಾನು ತಿನ್ನಿ. ಇನ್ನೊಂದು ಚಾಕ್ಲೇಟ್ ಇದೆ, ಅದೇ ಎತ್ಕೊಡು, ಡಾರ್ಕ್ ಚಾಕ್ಲೇಟ್ ಎತ್ಕೊಡು. ನೀವು ತಿಂದಲ್ಲ ಚಾಕ್ಲೇಟು? ಆ್ಯಂಡ್ ಗೈಸ್ ಇನ್ನೊಂದು ಏನಂತಂದರೆ, ನಾನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ. ಏನಂತಂದರೆ ನಾನು ರೀಲ್ ಮಾಡ್ತಾ ಇದ್ದೆ ಇವಾಗ ಯಶುಗೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ಒಂದು ಎತ್ಕೊಂಡಿದ್ದೆ. ಸೊ ಅದನ್ನು ಕೊಡೋಣ ಅವಳಿಗೆ, ಅದು ಅವಳೇ ಅನ್ಬಾಕ್ಸಿಂಗ್ ಮಾಡಲಿ. ಚಿಕ್ಕ ಬಾಕ್ಸು ಇದು, ಆ್ಯಕ್ಚುಲಿ ಕಲರ್ ಕರೆಕ್ಟರ್ ಅಂತಾರೆ ಅದಕ್ಕೆ. ಇಲ್ಲಿ ಹೊರಟಿದ್ದೀರಾ? ಟೆಂಪಲ್ಗೆ ಹೋಗೋಣ. ಓ ಎಷ್ಟೊತ್ತಾಕ ಹಂಗಂದು ವಿಡಿಯೋ ಮಾಡೋದು ಬೇಡವಾ ಗೈಸ್? ನೋಡಿ ಅಣ್ಣ ಹಿಂಗ್ ಮೇಕಪ್ ಮಾಡೋಣ ಇವಾಗ, ಅದ್ರಲ್ಲಿ ತೆಗೆದ್ಬಿಟ್ಟು ಅಣ್ಣ ಹಿಂಗ್ ಮೇಕಪ್ ಮಾಡಿ ಇವಾಗ. ಅವ್ನು ಒಳಗ್ತಾನೆ ಇವಾಗೇನ. ಇರು 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 ಎಷ್ಟೊಂದು ತಿಂತೀಡು? ಆಲ್ರೆಡಿ ಕತ್ಕೊಂಡು ತಿಂದಾಯ್ತು. ನಾನು ಆರೆಂಜ್ ಕಲರ್ ಅಂತ ಹೇಳಿದ್ನಲ್ಲ, ಆರೆಂಜ್ ಅಲ್ಲಿ ಮಾಡ್ತಾರಾ ಅಂತ ಕೇಳ್ತಿದ್ರು. ಹಚ್ಚೋ ಇವಾಗ ಹಂಗೆ ಹಚ್ಕ. ಓಕೆ ನಶು, ಇನ್ಮೇಲೆ ಯೂಸ್ ಮಾಡ್ಕೊ ಮೇಕಪ್ಗೆ. ಇದನಿಗೆ ಇನ್ನೊಂದು 5 ವರ್ಷ ಆಗುತ್ತೆ. ಜಾಸ್ತಿ ಯೂಸ್ ಮಾಡಲ್ಲ ಅಂತ, ಬಟ್ ಯೂಸ್ ಬರುತ್ತಲ್ವಾ? ಥ್ಯಾಂಕ್ ಯು ಸೋ ಮಚ್. ಗೈಸ್ ಲಾಸ್ಟ್ ಟೈಮ್ ನಾನು ಮೇಕಪ್ ಮಾಡ್ಕೋಬೇಕಾದ್ರೆ ಎಷ್ಟೊಂಚೂರು ಮಾಡ್ಕೊಟ್ಟಿದ್ದೆ, ಅಂಡರ್ ಕವರ್ ಮಾಡೋಕೆ ಚೆನ್ನಾಗಾಗಿದೆ ಅಂತ ಹೇಳಿದ್ಲು. ಅವಾಗ ಸರಿ ಇದೊಂದು ತಗೊಳ್ಳೋಣ ಅವಳಿಗೆ ಅಂತ ಅನ್ಕೊಂಡಿದ್ದೆ. ನಾನು ಕ್ರೈಲ ಅನ್ಕೊಂಡಿದ್ದೆ, ಆಮೇಲೆ ಧರ್ಮ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ನನಗೂ. ಸೊ ಇದು ನ್ಯೂ ಪ್ಯಾಕೇಜಿಂಗ್ ಅಂತೆ, ಚೆನ್ನಾಗಿದ್ದಾವೆ ಇದು. ಅದಕ್ಕಿಂತ ಈ ಪ್ಯಾಕೇಜಿಂಗ್ ಚೆನ್ನಾಗಿದಲ್ಲ? ಎಷ್ಟು ಪುಟ ಆಡಿದೈತೆ ನೋಡಿಲಿ. ಸೊ ಗೈಸ್ ನನ್ನ ರೂಮಿಂದ ಸನ್ಲೈಟ್ ಹೆಂಗೆ ಬರ್ತಿದೆ ನೋಡಿ, ಆ ರೂಮಲ್ಲೂ ನೋಡ್ಬೋದು. ಗಾಳಿ ಬರ್ತಿರೋದ? ಹಾಂ, ಫುಲ್ ಆ ಕಡೆ ಹೆಂಗಿದೆ ನೋಡಿ ಗೈಸ್ ಬ್ಯಾಕ್ ಗ್ರೌಂಡ್ ಇಲ್ಲಿ. ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ತೈತೆ. ನಾನು ತೆಗ್ಸ್ ಹಾಕಿದ್ದು ಗ್ರೀನ್ ಕಲರ್ ಹಾಕೊಂಡಿದ್ರು ಕರ್ಟನ್ಸ್ ನ. ಕಾಣಿಸ್ತದೆ. ನಾನು ಫುಲ್ ಓಪನ್ ಮಾಡಿ ನೋಡಿ, ಆಮೇಲೆ ಎಲ್ಲ ಕಿಟಕಿ ಲಾಸ್ ಹೋಯ್ತಿತ್ತು, ಮತ್ತೆ ಕಟ್ಬಿಟ್ಟು ಬಂದೆ. ಸೊ ಗೈಸ್ ಅದೇ ನನ್ನ ಅಪ್ಪ ಅಮ್ಮ ರೂಮಲ್ಲಿ ಅವ್ರು ಗ್ರೀನ್ ಕಲರ್ ಹಾಕೊಂಡಿದ್ರು, ಒಂದಕ್ಕೊಂದು ಮ್ಯಾಚೇ ಇಲ್ಲ ಆ ಥರ. ಇವಾಗಲೂ ತುಂಬ್ಕೊಂಡು ಇಟ್ಕೊಂಡಿದ್ದಾರೆ, ಬಟ್ ಇವಾಗ ನೋಡಿ ಈ ಥರ ಇದೆ ಕರ್ಟನ್ಸು. ಸೊ ಅವ್ರ ರೂಮ್ನ ಕ್ಲೀನಾಗಿ ಇಡೋದಿದೆಲ್ಲ, ಇಟ್ಸ್ ಇಂಪಾಸಿಬಲ್. ನೋಡಿ ಹೆಂಗೆ ಇಟ್ಕೊಂಡಿದ್ದಾರೆ ಅಪ್ಪ ಅಮ್ಮ ರೂಮ್ನ ಅಂತ ಹೇಳ್ಬಿಟ್ಟು. ಸೊ ನನ್ನ ರೂಮೇ ಎಷ್ಟೋ ಬೆಟರು. ಯಾರ್ದೋ 32 ಕಾಣ್ತಿದಾವೆ. ಯಾರ್ದು? ಎಷ್ಟು ಖುಷಿ ಆಗ್ಬಿಟ್ಟಿದ್ದಾಳೆ. ನೀನ್ ಕೊಡಿಸ್ಬೇಕು ನೋಡಿ ಇದೆಲ್ಲ ನೋಡ್ಕೊಂಡು. ನನ್ನ ಹೆಂಡತಿಗೆ ಏನ್ ಖುಷಿ. ಲಾಸ್ಟ್ ಟೈಮ್ ಅಲ್ಲ, ಇದನ್ ಕೊಡ್ಸಿರ್ಲಿಲ್ಲ. ಈಗ ತಿಳ್ಕೊಂಡು ಏನ್ ಯೂಸ್ ಕೊಟ್ಟಾಯ್ತಲ್ಲ ಬಿಡು. ಬೇರೆ ಕೊಡಿಸ್ತೀರಿ ಅಂತ ಹೇಳಿದಾರೆ. ಏನಿಲ್ಲ ಇವಾಗ ಕೊಡ್ಸಾಯ್ತಲ್ಲ, ಇದೇ 10 ವರ್ಷ ಬರುತ್ತೆ ಅಂದಲ್ಲ ಬಿಡು. ಇನ್ನೇನು ಕೊಡಿಸ್ತಾನ. ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ, ಅದನ್ನ ಕಮ್ಮಿ ಮಾಡಕ್ಕೆ. ಅವತ್ತೇ ತಗೊಂಡಿಟ್ಕೊಂಡಿದ್ದೆ, ನೋಡಿದ್ದ ವಿಡಿಯೋ ವ್ಲಾಗಲ್ಲಿ ತಗೊಂಡಿದ್ದೆ. ಪ್ರಾಡಕ್ಟ್ ತೊಗೊಬರಕ್ಕೆ ಹೋಗ್ತೀನಲ್ಲ ಶಾಪ್ಗೆ, ಅವಾಗ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಅದು ಹಂಗೆ ಯಾವಾಗ ಬರ್ತಾರೆ ಲಾಸ್ಟ್ ಟೈಮ್ ನಾನೇನೋ ಫೋನ್ ಮಾಡಿದ್ದೆ ಅನ್ಸುತ್ತೆ, ಯಾವಾಗ ಬರ್ತೀರಾ ಅಂತ ಕೇಳೋಕ್ಕೆ ಅಂತ. ಅಮ್ಮಂಗೆ ಕೇಳಿದ್ದೆ ಅನ್ಸುತ್ತೆ ಯಾವಾಗ ಬರ್ತಾರೆ ಅಂತ. ಹಾಂ, ಅದಕ್ಕೆ. ಸೊ ನಮ್ಮ ಅಮ್ಮಂಗೆ ನಾನು ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ದೆ, ಅಷ್ಟರಲ್ಲಿ ರೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೀಲ್ ಮಾಡೋಕೆ ಕೂತ್ಕೊಂಡು. ಇವಾಗ ಏನಂತಾರೆ, ಸನ್ಸೆಟ್ ಹೆಂಗೆ ಆಗ್ತಿದೆ ನೋಡಿ, ನನ್ನ ಸ್ಕಿನ್ ಮೇಲೆಲ್ಲ ಹಿಂಗೆ ಕಾಣಿಸ್ತಿದೆ ನನ್ನ ರೂಮಿಂದ ಅಂತ ಹೇಳ್ಬಿಟ್ಟು. ಇಲ್ಲಿ
ನನ್ನ ರೂಮ್ ಸ್ವಲ್ಪ ಹಂಗೆ ಆಗ್ಬಿಡುತ್ತೆ, ಬಟ್ ಮೇಕಪ್ ರೂಮ್ ಹಂಗಾಗಿ ಆಗುತ್ತೆ. ಸೊ ಇವರು ಚಿಕ್ಕಳ್ರು, ಇವರಿಬ್ರು ನನ್ನ ಡಾರ್ಕ್ ಚಾಕ್ಲೇಟ್ ತಿಂದಿದಾರಂತೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕಳ್ರು ಮಾಡ್ಬಿಟ್ಟಿದ್ದಾರೆ, ಅವ್ರು ಸೇರ್ಕೊಂಡು ತಿನ್ನಿಸ್ಬಿಟ್ಟು. ಆಮೇಲೆ ಇನ್ನೊಂದು ಚಾಕ್ಲೇಟ್ ಇತ್ತಲ್ಲ, ಬೇರೆ ಚಾಕ್ಲೇಟ್, ಅದೆಲ್ಲೋಯ್ತು? ಅಲ್ಲೇ ಐತಲ್ಲ ನಾರ್ಮಲ್ ಚಾಕ್ಲೇಟು, ಅಲ್ಲಿ ಮೇಲೆ. ಅದು ಕೊಡ್ಬೇಕು ತಾನೆ ನೀವು ನಿನಗ ಅವರಿಗೆ? ಗೊತ್ತಿಲ್ಲ. ನಾನು ಡಾರ್ಕ್ ಚಾಕ್ಲೇಟ್ ಅಷ್ಟೇ ತಿನ್ನೋದಲ್ವಾ, ಇನ್ನೊಂದು ಚಾಕ್ಲೇಟ್ ತಂದು ಇಟ್ಟಿದ್ದೆ, ಇವರೇ ತಿಂತಾರೆ ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತಿಲ್ಲ. ಅವು ನನಗೆ ಇವ್ರಿಗೆ ಕೊಟ್ಟಿದ್ದು, ನಾನು ಅವ್ರು ತಿಂದಿಲ್ಲ. ಅದ ನಂಗೆ ಗೊತ್ತಿಲ್ಲ, ಇವ್ರಿಗೆ ಕೊಡ್ಬೇಕು. ಹೋಗ್ಲಿ, ಇವಾಗ ಏನು ಮಾಡಂಗಿಲ್ಲ, ಇಟ್ಸ್ ಓಕೆ. ಹೋಗಿದ್ದೋಯ್ತು, ಮತ್ತೆ ಹೋಗಿ ತೊಗೊಬರ್ಬೇಕು. ನನಗೆ ಒಂದೊಂದ್ಸಲ ಕ್ರೇವಿಂಗ್ಸ್ ಆಗುತ್ತೆ, ಸ್ವೀಟ್ ಕ್ರೇವಿಂಗ್ಸ್, ಅವಾಗ ತಿನ್ನಬೇಕು ಅಂತ ಹೇಳ್ಬಿಟ್ಟು ಇಟ್ಟಿರ್ತೀನಿ. ಬಟ್ ಹಿಂಗೆ ಯಾವ್ದಾಗ ಏನು ಮಾಡಂಗಿಲ್ಲ. ಅಲ್ಲೊಂದು ಟೆಂಪಲ್ ಕಾಣಿಸ್ತದೆ ನೋಡಿ ಇಲ್ಲಿಂದ, ಸೊ ಅಲ್ಲಿಗೆ ಹೋಗಿ ಬರಬೇಕು ಗೈಸ್. ಕಾಣಿಸ್ತಿದಲ್ಲ ಅಲ್ಲಿ, ನನ್ನ ಕ್ಯಾಮ್ರಾ ಫೋಕಸೇ ಮಾಡ್ತಿಲ್ಲ. ಸೊ ಗೈಸ್ ಇಲ್ಲಿ ಫ್ರಿಗ್ ಅಂತಿದ್ದೀನಿ ಗೈಸ್, ಇಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ ಇದೆಲ್ಲ. ಸೊ ಇದನ್ನ ಯಾರೋ ಸಬ್ಸ್ಕ್ರೈಬರ್ ಕೊಟ್ಟಿದ್ದಂತೆ, ಅವ್ರದ್ದೇನೋ ಬಿಸ್ನೆಸ್ ಇದೆ ಅಂತ. ಅದೊಂದು ನೇಮ್ ಎಲ್ಲೋ, ಓಕೆ ಹಿಂಗೆ ತೆಗೆದು ಬರ್ತಾರೆ. ಓಕೆ, ಅದ್ರದ್ದು ನೇಮು ಇಲ್ಲ, ನೇಮ್ ಇದ್ದಿದ್ರೆ ಪ್ರಮೋಟ್ ಮಾಡ್ತಾ ಇದ್ದೆ. ಸೊ ಇದು ಯಾರ್ದು ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿ, ಓಕೆನಾ? ಸೊ ಇದು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ನೋಡಿದೆ ಆ್ಯಕ್ಚುಲಿ, ಅವತ್ತು ಅಪ್ಪ ಆ್ಯಕ್ಚುಲಿ ತಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿದ್ರು, ನಾನು ನೋಡಿಲ್ಲ. ಅಪ್ಪನ ಅಂಟಿಸ್ಬಿಟ್ಟಿದ್ದಾರೆ, ಇವಳು ಈ ಜನ್ಮ ನೋಡೋದು ಅಮ್ಮ. ಓ ಆಯ್ತು, ನೀವೇ ಬಿಡ್ರಿ. ನನ್ನ ಕೈಲೇ ಕೊಟ್ಟಿದ್ದವರು, ಸಬ್ಸ್ಕ್ರೈಬರ್ ಕೊಟ್ಟಿದ್ದು ನನ್ನ ಕೈಲೇ. ಹೌದಾ? ನಾನು ಬರೋವ್ರು ಇದನ್ನ ಎತ್ಕೊಂಡು ಹೋಗೋ. ಅವ್ರು ನನ್ಗೆ ಅದನ್ನ ಯಾರು ಕಳ್ಸಿದ್ರಿ, ತುಂಬಾ ಥ್ಯಾಂಕ್ಸ್. ಬಟ್ ಅದ್ರ ನಂಗೇನು ನೇಮ್ ಸಿಗ್ಲಿಲ್ಲ. ಸೊ ಹಾಗಾಗಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಎಷ್ಟು ಎತ್ಕೊಂಡು ಹೋಗ್ತಾವ ನೋಡಿ. ಯಾವ್ದು ಎತ್ಕೊಂಡು ಹೋಗಿದ್ದು? ಓ ನನ್ನ ವೇಟ್ ನಮ್ದು ಫೋಟೋ ಅಲ್ವಾ? ಆ್ಯಂಡ್ ಇನ್ನೊಂದೇನು ಅಂತಂದ್ರೆ ಗೈಸ್, ಇದು ಚೆನ್ನಾಗಿದೆ. ನಾನು ನಮ್ಮ ಅಣ್ಣ ಮತ್ತು ಅದಕ್ಕೆ ಯಾವಾಗಿಂದ ಹೇಳ್ತಾ ಇದ್ದೀನಿ, ಟ್ರಿಪ್ ಹೋಗೋಣ, ನಾನು ಫ್ರೀ ಮಾಡ್ಕೊಳ್ಳಿ, ಟ್ರಿಪ್ ಹೋಗೋಣ, ಫ್ರೀ ಮಾಡ್ಕೊಳ್ಳೋದ್ರೆ ರೆಸಾರ್ಟ್ಗೆ ಹೋಗೋಣ ಅಂತ. ಇಬ್ರು ಫ್ರೀ ಮಾಡ್ಕೊಳಂಗಿಲ್ಲ. ಅವನಿಲ್ಲದೆ ನೀನು ಬರ್ತೀಯಾ? ಯಾವಾಗ ಫ್ರೀ ಇರ್ತೀನಿ ಅಂತ ಹೇಳಿದ್ದೀನಿ. ನಾನು ಯಶೋಗೆ ಹೇಳ್ತಾ ಇರ್ತೀನಿ, ಅವನೊಂದು ಬಿಟ್ಬಿಟ್ಟು ಬಾ ನೀನು, ನಾವರು ಹೋಗಿ ಬರೋಣ ಅಂತ. ಇರಲ್ಲ ಮಗ ಪಾಪ. ಗಂಡು ಕಂಡ್ರೆ ಬಿಡಲ್ಲ. ಸರಿ, ಇವಾಗ ಡಿಸೈಡ್ ಮಾಡ್ಕೊಂಡು ಹೇಳಿ ಯಾವಾಗ ಹೋಗೋಣ ಅಂತ. ಟ್ರಿಪ್ ಎತ್ಕೊಂಡು ಹೋಗ್ತಾ ಇದೆಯಾ? ಓ ಧನು ಅಂತಿದ್ದಾಳೆ, ಫೋನ್ ಮಾಡಿ ನೆನಪಿಸ್ಕೊಳ್ಳೋಣ ಅಂತನಾ? ಸಡನ್ ಆಗಿ ಹೇಳಿದ್ರೆ ಅವ್ರು ರೆಸಾರ್ಟ್ ಅವ್ರಿಗೆ ಹೇಳೋದು ಬೇಡವಾ? 2 ಡೇಸು. ಈಗ ಜಾಸ್ತಿ ಜನ ಇದೀವಲ್ಲ, ಒಂದ್ ಕಾರ್ ಎಲ್ಸಕ್ಕಾಗತ್ತೆ. ಜಾಸ್ತಿ ಜನ ಇದೀವಲ್ಲ, ಒಂದ್ ಕಾರ್ ಎಲ್ಸಕ್ಕಾಗತ್ತೆ ಇವಾಗ. ಹಂಗಾರೆ ನಿಮ್ಮಿಬ್ರು, ನಿನ್ನೊಂದು ಟಾರ್ಪಲ್ ಮೇಲೆ ಕೂರಿಸ್ತೀನಿ, ನೀನು ಪೋಕೋ. ಪೋಕೋನ್ ಇದು ಬಿಟ್ಬಿಡ್ಬೇಕು ಅನ್ಸುತ್ತೆ. ಪೋಕೋನ ಅಲ್ಲಿ ಅಲೋ ಇಲ್ಲ. ಅದೇ ಅಲ್ಲೆಲ್ಲ ಬಿಟ್ಟು ಹೋಗ್ಬೇಕು. ಏನ್ ಇವತ್ತು ಸ್ಪೆಷಲ್? ಇವತ್ತು ಬೋಂಡ ಗಿಂಡ ಏನಾದ್ರು ಮಾಡ್ತಾ ಇದೀರಾ? ವಡೆ ಮನೇಲಿ ಇರಲ್ವಲ್ಲ, ದಿನ ಏನು ತಿನ್ನಲ್ಲ, ಸಂಜೆ ಹೊತ್ತು ಎಲ್ಲರೂ ಇದಿರಲ್ಲ ಅಂತ ನಮ್ಮನೇಲಿ ವಡೆ ಮಾಡ್ತವ್ರೆ. ನಾವು ವಡೆ ಆಗಿರೋದು ಹೇಳ್ತಾರೆ ಸಾಲದು ಅಂತ ಹೇಳ್ಬಿಟ್ಟು ನಮಗೆ ವಡೆನೂ ತಿನ್ನಿಸ್ತವ್ರು ನಮ್ಮಮ್ಮ. ಸೊ ನಾನಂತೂ ಒಂದು ಸ್ವಲ್ಪ ದಿನ ಕರೆಕ್ಟಾಗಿ ವ್ಲಾಗೇ ಮಾಡಿರಲಿಲ್ಲ, ಸುಮ್ಮನಾಗ್ಬಿಟ್ಟಿದ್ದೆ, ಆರಾಮಾಗಿ ಸುಮ್ಮನಿದ್ದೆ. ಹೆಂಗೆ ಅಂತಂದ್ರೆ ಒಂದು ಫ್ಲೋ ಅಲ್ಲಿ ಮಾಡ್ತಾ ಇರ್ತೀವ, ಒಂದು ಸಲ ಕಟ್ ಆಗತ್ತೆ, ಯಾವ್ದಾದ್ರು ಒಂದು ವಿಡಿಯೋ ಪರ್ಫಾರ್ಮ್ ಆಗಲಿಲ್ಲ ಅಂತಂದ್ರೆ ಏನಪ್ಪ ಆಗ್ತಿದೆ, ಏನಾಗ ಆಗ್ಬಿಡುತ್ತಲ್ಲ ಅಲ್ವಾ? ಹಂಗೆ ಆಗುತ್ತಲ್ವಾ, ಫುಲ್ ಡಿಮೋಟಿವೇಶನ್ ಆಗುತ್ತೆ. ಅದೇ ಒಂದು ವಿಡಿಯೋ ಹೋದ್ರೆ ನೆಕ್ಸ್ಟ್ ಟಕ್ ಅಂತ 3 ವಿಡಿಯೋ ರೆಡಿ ಇರ್ತವೆ. ಸೊ ಅದು ಅದಕ್ಕೆ ನನಗೂ ಸ್ವಲ್ಪ ಲೋ ಫೀಲ್ ಆಗ್ತಿತ್ತು, ಕರೆಕ್ಟಾಗಿ ಲಾಸ್ಟ್ ವಿಡಿಯೋ ಹೋಗಿರ್ಲಿಲ್ವಲ್ಲ ಅಂತ. ನಾನು ಹೊಸ ಡಿಫ್ರೆಂಟ್ ಕೈಂಡ್ ಆಫ್ ಕಾಂಟೆಂಟ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ನೂ ತುಂಬ ಪ್ಲ್ಯಾನ್ ಮಾಡಿದ್ದೀನಿ, ಬಟ್ ಅದೊಂದು ಫ್ಲೋ ಸಿಗಬೇಕು. ಫ್ಲೋ ಸಿಕ್ಬಿಟ್ರೆ ಮಾಡ್ಬಿಡ್ಬೋದು. ಆ್ಯಂಡ್ ನಮ್ಮ ಮನೆಗೂ ನಾನು ಹೇಳಿದ್ನಲ್ಲ, ಸೋಫಾ ಮತ್ತು ಡೈನಿಂಗ್ ಟೇಬಲ್ ಮಾಡಿಸ್ತಿದ್ದೆ ಅಂತ, ಅದ್ರದ್ದು ಇನ್ನೂ ಏನು ಡಿಸಿಷನ್ಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದರಿಂದ ಇನ್ನೂ ಸ್ವಲ್ಪ ಲೇಸಿನೆಸ್ ಆಗ್ಬಿಟ್ಟಿದೆ. ಅದು ಫಸ್ಟ್ ಆಗಲಿ ಅದ್ರದ್ದು ಮಾಡೋಣ, ಅದು ಫಸ್ಟ್ ಆಗಲಿ ಅದ್ರ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಏನೋ ಮಾತಾಡ್ತವ್ರೆ ಇವ್ರು ನೋಡ್ಕೊಂಡು. ಗೈಸ್ ಇವ್ರು ಕಳ್ಳರು, ನಮ್ಮ ಮುಂದೆ ಎತ್ಕೊಳ್ಳೋದಲ್ದೇ ಇನ್ನೂ ಪ್ಲಾನ್ ಮಾಡ್ತಾರೆ, ಇದು ಎತ್ಕೊಳ್ಳೋದ ಬೇರೆದು ಎತ್ಕೊಳ್ಳೋದ ಅಂತ. ಈ ಫೋಟೋ ಎಷ್ಟು ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದಿರೋ ಕಮೆಂಟ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿದೆಲ್ಲ ಫೋಟೋ. ಪಿಂಕ್ ಕಲರ್ ಅದ್ರ ಜೊತೆಗೆ ಹಾಕೋದಕ್ಕೆ ಇದೆಯಾ ನಿಮ್ದು ಫ್ರಿಡ್ಜ್ ಮ್ಯಾಗ್ನೆಟ್? ಪಿಂಕ್ ಕಲರ್ ಡ್ರೆಸ್ ಅಲ್ಲಿ ಇದೆ ನಿಮ್ದು. ಅದನ್ನ ಯಾರು ಮಾಡ್ಕೊಟ್ಟಿದ್ದಾರೆ ಇವ್ರಿಗೂ DM ಮಾಡಿ, ಓಕೆನಾ? ಅವ್ರು ಮಾಡಿಸ್ಕೊಳ್ಳಿ, ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳಿ ಇವರು. ಹುಡುಗಿಗೆ ಹೇಳಿದ್ರೆ ನನ್ನ ಮಗನ ಸೊಸೆದೊಂದು ಮಾಡ್ಕೊಡೋದು ಅವರೇ ಇಲ್ವಲ್ಲ, ಏನ್ ಹೇಳಕ್ ಹೋಗೋಣ, ಹಂಗಾಗಿ ಸುಮ್ಮನೆ ಅವರೇ ಇಲ್ವಲ್ಲ, ಏನ್ ಹೇಳೋಣ? ನಮ್ಮಮ್ಮ ಇಂಡೈರೆಕ್ಟ್ ಏನೇನು ಹೇಳ್ಬೇಕು ಎಲ್ಲ ಹೇಳ್ಬಿಡ್ತಾರೆ ಒಂದೇ ಮಾತಲ್ಲಿ. ಇಂಡೈರೆಕ್ಟ್ ಆಗಿ ಹೇಳ್ತಾರ ನಮ್ಮಮ್ಮ, ಬಂದ್ಬಿಡ್ರಿ ಅಂತ ಹೇಳ್ಬಿಟ್ಟು. ಈ ಮನೆ ಇವಾಗ ಹೊಡೆದಾಕ್ಬಿಟ್ಟು ಇನ್ನೊಂದು ರೂಮ್ ಮಾಡ್ಬೇಕಾಗತ್ತೆ ಇವ್ರು ಬರಂಗಿದ್ರೆ ಇವಾಗ. ನನ್ಗೆ 2 ರೂಮ್ ಸಾಕಾಗಲ್ವಲ್ಲಮ್ಮ, ಬೇಕಲ್ಲ ಇನ್ನೊಂದು ರೂಮ್. ಮತ್ತೆ ತೋರ್ಕೊಳ್ರಿ ನೀವು ಬರೋದು ಹೆಚ್ಚ, ನಾ ಒಂಚೂರು ಜಾಗ ಮಾಡೋದು ಹೆಚ್ಚ.
ಸೊ ಗೈಸ್ ಇವಾಗ ಫ್ರಿಡ್ಜ್ ಮ್ಯಾಗ್ನೆಟ್ ಹೋಗಿ ಫೋನ್ ಮ್ಯಾಗ್ನೆಟ್ ಆಗೋಯ್ತಿದ್ದು ಪ್ಲೀಸ್. ಬಟ್ ಅದು ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ ಪಿಂಕ್ ಜೊತೆಗೆ. ಬಟ್ ಬಿದ್ದೋಗ್ಬೋದು ಅನ್ಸುತ್ತಲ್ಲ. ಹೊಸ ಕೇಸ ಇದು? ಇಲ್ಲ ಹಳೇದೇ, ಹೊಸ ತರ ಇಟ್ಕೊಂಡು ನೀಟಾಗಿ. ಅದು ಪಿಂಕ್ ಆಗುತ್ತೆ ಅಂತ ಎಲ್ಲಾ ಸಲ ಕೈ ಒರೆಸ್ಕೊಳ್ಳೋದು, ನೀಟಾಗಿ ತಗೊಳ್ಳೋದು. ಆಲ್ಸೋ ಗೈಸ್ ನನ್ನ ಫ್ರೆಂಡು ನನಗೆ ನಿನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು, ಬಟ್ಟೆ ಕೊಟ್ಟಿದ್ಲು. ಸೊ ನನಗೆ ಅಂತ ಹೇಳ್ಬಿಟ್ಟು ಇಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ನೋಡಿ ನನಗೆ. ಸುಮ್ಮನೆ ಶಾಪಿಂಗ್ ಹೋಗಿದ್ದೆ ಎತ್ಕೊಬಂದೆ ಅಂತ ಹೇಳ್ಬಿಟ್ಟು ತಂದು. ಸೊ ಅದನ್ನ ಯಾವಾಗಲೂ ಹಾಕೋತೀನಿ, ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ಬನ್ನಿ ಬನ್ನಿ ಚೆನ್ನಾಗಿದೆ. ಈಗ ನಮ್ಮ ಅಣ್ಣ ಒಳ್ಳೆ ತಂದಿದ್ದಾನೆ. ನೀವು ತಿಂದ್ರ ಐಸ್ ಕ್ರೀಮ್ ತಿಂತಿದ್ರಿ ತಾನೇ ನೀವು? ಚಾಕ್ಲೇಟು ಐಸ್ ಕ್ರೀಮ್ ಏನೇನೆಲ್ಲ ತಿನ್ನಿಸ್ತಿದ್ದೆ ಡುಂಬು ನೀನು. ನೀವೇನೇ ಎಲ್ಲ ಖಾಲಿ ಮಾಡೋಕೆ ನೋಡಿ ಈ ಥರ ಇದೆ ಇದು ಡ್ರೆಸ್ಸು. ಯಶಕ್ಕೆ ತೋರಿಸ್ತಾ ಇದ್ದೀನಿ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಲ್ವಾ ಅಷ್ಟು? ಹಾಕೊಂಡು ನೋಡ್ತೀಯಾ? ಅವನೊಂದು ರೂಮ್ ಒಳಗೆ ಕೂಡಾಕ್ಬಿಟ್ಟು ಆಮೇಲೆ ಹಾಕೊಂಡು ನೋಡು. ಅವನೇನು ನೋಡೋ ಅವಶ್ಯಕತೆ ಇಲ್ಲ, ನಾನು ನೋಡ್ತೀನಿ. ನಿನ್ನನ್ನು ಯಾರು ಕೇಳಿದ್ದು ಚೆನ್ನಾಗಿದ್ಯಾ ಅಂತ? ಸೂಪರ್ ಆಗಿದೆ. ನಮ್ಮ ಬಟ್ಟೆಗಳು ಕೇಳ್ದಲ್ಲೇ ಒಪಿನಿಯನ್ ಕೊಡೋರ್ನ ಏನಂತಾರೆ? ನಾನು ನಿಮಗೆ ಹೇಳಿಲ್ಲ, ಬಟ್ಟೆಗಳಿದ್ದು ಮೂಗ್ ತೋರ್ಸೋರು ಅಂತಾರೆ. ಆಮೇಲೆ ಚೆನ್ನಾಗಿಲ್ಲ ನೀನು ಅಂತೆ ಬಟ್ಟೆಗೆ. ನನಗೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೋಡಿ ಇದ್ರ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತಲ್ಲ. ಗೈಸ್ ನಂಗೆ ಮಾತ್ರ ನಮ್ಮ ಅಣ್ಣನ ಥರ ಗಂಡ ಬೇಡ ಗೈಸ್. ಬಟ್ಟೆ ಹಾಕಕ್ ಬಿಡಲ್ಲ ವೆಸ್ಟರ್ನ್ ಬಟ್ಟೆಗಳು. ಬಟ್ಟೆ ಕಟ್ಕೊಳ್ಳೋದು ಬಟ್ಟೆ ವಿಷಯದಲ್ಲಿ ಎಲ್ಲ ಹಾಕ್ತಾಳೆ ಎಷ್ಟು, ಎಲ್ಲ ಹಾಕಕ್ ಬಿಟ್ಟಿದ್ಯಾ ಅವಳ? ಬಟ್ಟೆ ನಾನು ಹೇಳಿದ್ ವೆಸ್ಟರ್ನ್ ಬಟ್ಟೆ ಹಾಕೊಳಕ್ ಬಿಡಲ್ಲ ಅಂತ. ಎಷ್ಟೂ ಪಾಪ ತುಂಬಾ ರೆಸ್ಪೆಕ್ಟ್ ಮಾಡ್ತಾಳೆ. ನಾನಾಗಿದ್ರಷ್ಟೆಲ್ಲ ಮಾತೆಲ್ಲ ಕೇಳ್ತಾನೆ ಇರಲಿಲ್ಲ. ಒಂದು ಲೈಫ್ ಗೈಸ್, ಹೆಂಗ್ ಬೇಕೋತರ ಬಟ್ಟೆ ಹಾಕೊಂಡು ಒಡೆ ತಿನ್ಕೊಂಡು ಬದುಕೋದು. ಎಲ್ಲ ತಲೆಂಕಿಂಗ್ ಚೆಟ್ಟಾಗಿ ಊರಿಗೆ ಹೋದ್ರೆ ನಾನು ಅದು ಎಷ್ಟು ಪ್ರಾಬ್ಲಮ್. ನೀನ್ ತಲೆ ಕೆಡಿಸ್ಕೊಬಾರ್ದು ಅದ್ರ ಬಗ್ಗೆ. ಊರಲ್ಲಿ ಎಲ್ಲ ಹಾಕೋತಾಳೆ. ನಾನು ತಲೆ ಕೆಡಿಸ್ಕೊಂಡ್ರೆ ನನ್ನ ಹೆಂಡತಿದ್ದಾನೆ, ನನಗಿಂತ ಆ ತಲೆ ಕೆಡಿಸ್ಕೊತಾನೆ. ಅವ್ನಿಗೆ ಯಾರಾದ್ರೂ ಬೈದ್ರೆ ಬೇಜಾರಾಗುತ್ತೆ ನನಗೆ. ಹಂಗ ಕೊಡು ಅಲ್ಲಿ ತಾಡ್ರ ತಿಂದ್ರ ಊರಲ್ಲಿ ಹಾಕೋಬೇಡಿ, ಇಲ್ಲ ಹಾಕೊಳ್ಳಿ ಅಷ್ಟೇ. ಅವ್ರು ಎತ್ಕೊಳ್ಳೋ ಬೇಡವೋ ಎತ್ಕೊಳ್ಳೋ ಬೇಡವೋ ಅಂತಿದ್ದಾರೆ. ನಾನೊಂದು ಕೊಡ್ಸಿದ್ದೆ ಅವಳಿಗೆ. ಯಾರಿಗೆ? ಅಂದ್ರೆ ವೆಸ್ಟರ್ನ್ ಹಾಕೊಳಕ್ ಬಿಡ್ತಾನೆ, ಒಂದ್ ರೇಂಜಿಗೆ ಹಾಕೊಳಕ್ ಬಿಡ್ತಾನೆ. ಎಷ್ಟನ್ನು ತುಂಬಾ ರೆಸ್ಪೆಕ್ಟ್ ಮಾಡ್ತಾಳೆ. ಗೈಸ್ ಇದು ಓಕೆನಾ, ಇದು ಹಾಕೊಳ್ಳ ಕೇಳ್ಕೊಂಡು ಹಾಕೊಳ್ಳೋದು. ನಾನು ಇದು ಹಾಕೋ ಅಂತ ಮನೆಗೊಂದು ಕೊಡ್ತಾ ಇರ್ತೀನಿ. ಅವನ ಹತ್ರ ಕನ್ಫರ್ಮೇಶನ್ ಸಿಕ್ಕಿದ್ಮೇಲೆ ಆಮೇಲೆ ಹಾಕೊಳ್ಳೋದವಳು. ಸುಮ್ಮನೆ ಜೋಕ್ ಮಾಡಿದ್ದು. ಡಿಪೆಂಡ್ಸ್ ಗೈಸ್, ಪರ್ಸನ್ ಟು ಪರ್ಸನ್ ಡಿಪೆಂಡ್ಸ್. ಹೆಂಗೆ ಬೇಕೋ ಹಂಗೆ ಬದುಕ್ಬೋದು. ಏನು ರೂಲ್ಸ್ ಇಲ್ಲ ಲೈಫಲ್ಲಿ ಹಿಂಗೆ ಬದುಕಬೇಕು ಅಂತ ಹೇಳ್ಬಿಟ್ಟು. ಅಣ್ಣನ ಮಕ್ಕಳಿಗೆಲ್ಲ ನೀಟಿ ಹಾಕೋಣ ಕೂತಗಳು ಅಂತೆ. ನಾನು ಅವ್ರ ಪಾಪ ನೋಡಕ್ ಬಂದಾಗಲೇ ನೀಟಿ ಹಾಕೊಂಡಿದ್ದೆ. ಗೈಸ್ ನಮ್ಮಪ್ಪ ನಮ್ಮಮ್ಮ ನೋಡಕ್ ಬಂದಾಗ ನಮ್ಮಮ್ಮ ನೈಟಿ ಹಾಕೊಂಡಿದ್ರಂತೆ. ಇದು ಯಾವ ತರ ಶಾಸ್ತ್ರ ಅಂತ ಗೊತ್ತಿಲ್ಲ. ಅವ್ರು ಬರ್ತಾರೆ ನಮ್ಗೆ ಗೊತ್ತು. ಅದಕ್ಕೆ ನಮ್ಮಮ್ಮ ಸೊಸೈಟಿಲಿ ನೈಟಿ ಹಾಕೊಂಡು ತಿರ್ಗಾಡ್ತಾರೆ. ಅಯ್ಯೋ ನಾನು ಒಬ್ಳೆ ಅಲ್ಲ ತಗ, ಎಲ್ಲರೂ ಹಾಕತ್ತಾರೆ ಸೊಸೈಟಿ. ನೋಡ್ದೆ ಎಲ್ಲ ಹಾಕ್ಬಾರದ್ನೆಲ್ಲ. ಅದೇ ಗೈಸ್ ಏನು ತಪ್ಪು? ನೈಟ್ ಹಾಕೊಂಡ್ರೆ ಹೋಗಿದ್ ಕಡೆ ಎಲ್ಲ ಫುಲ್ ಡ್ರೆಸ್ ಹಾಕ್ಬಿಟ್ಟು ಹೋಗ್ಬೇಕಾ? ತುಂಬಾ ಇದೆ ತಾನೆ, ಮೈ ತುಂಬ ಇದೆ ತಾನೆ, ಅಷ್ಟೇ. ಅದೇ ಕೆಡ್ದಾಗಿಲ್ವಲ್ಲ. ಈಸ್ ನಮ್ಮನೇಲಿ ಇವತ್ತು ಫ್ರೈಡ್ ರೈಸ್ ಆಗ್ತಾ ಇದೆ. ನಾನು ಅವಾಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಆಗುತ್ತೆ ಫ್ರೈಡ್ ರೈಸು ಅಂತ ಹೇಳ್ಬಿಟ್ಟು. ನಾನು ಆಯ್ತೇನೋ ಅಂತ ಹೇಳ್ಬಿಟ್ಟು ಅವಾಗ್ಲಿಂದ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅದಾದ ತಕ್ಷಣ ತಿನ್ನಬೇಕು. ಇವತ್ತು ಒಂಥರ ರೆಸ್ಟ್ ಡೇ ಅಂತ ಹೇಳ್ಬೋದು. ಮನೇಲೇ ಇದ್ದೆ, ಲೇಟಾಗಿ ತಿಂದೆ, ಆಗಬೇಕು ಹಸುವಾಗ್ತಿದೆ. ನೋಡಿ ಎಷ್ಟು ಇನ್ನೂ ಸ್ವಲ್ಪ ಹಾಳು ಮಾಡ್ತಾಳೆ. ಮೂಂಗ್ ದಾಲೆಲ್ಲ ತಿನ್ನಿಸ್ಬಿಟ್ಟು ಇನ್ನೂ ದಪ್ಪ ಆಗು, ಅಮ್ಮನ ಕೈಲಿ ಬೈಸ್ಕೊಂಡು ಒಂಚೂರು ಅಂತ ಹೇಳ್ಬಿಟ್ಟು. ಫ್ರೈಡ್ ರೈಸ್ ಆದ ತಕ್ಷಣ ತಿನ್ನಬೇಕು ಗೈಸ್. ಐ ಥಿಂಕ್ ಕಾಂಟ್ಯಾಕ್ಟ್ ಲೆನ್ಸ್ ತೆಗೆದುಬಿಡ್ತೀನಿ. ಅದು ಆ್ಯಕ್ಚುಲಿ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಅಮ್ಮ ಇವಾಗ ಎಲ್ಲರೂ ಎಲ್ಲೂ ಹೋಗೋಕ್ಕಾಗುತ್ತೆ ಟೆಂಪಲ್ಗೆ ಕಾರಲ್ಲಿ, ಆಗಲ್ಲ ಹಂಗೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದರ್ವೈಸ್ ನಂಗೆ ಇವತ್ತು ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಿತ್ತು. ಸೊ ಓಕೆ, ಚೇಂಜ್ ಮಾಡ್ಕೊಳ್ಳೋಣ ಗೈಸ್. ಫೈನಲಿ ನಾನು ಡ್ರೆಸ್ ಚೇಂಜ್ ಮಾಡಾಯಿತು. ಫುಲ್ ಒಂಥರ ಬ್ರೈಟ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಕಾಂಟ್ಯಾಕ್ಟ್ ಲೆನ್ಸ್ನ ಕೂಡ ರಿಮೂವ್ ಮಾಡಾಯಿತು. ಹಾಗಾಗಿ ನನ್ನ ಗ್ಲಾಸ್ ಹುಡುಕೊಂಡು ಹಾಕ್ಕೋಬೇಕು ಇವಾಗ. ತುಂಬ ಜನ ನನಗೆ ಕಮೆಂಟ್ ಕೂಡ ಆಗ್ತಿರೋ ಲೇಸಿಕ್ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಮಾಡಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಮಾಡಿಸ್ಕೊಳ್ಳೋಕೆ ಧೈರ್ಯ ಬೇಕು. ಆ್ಯಕ್ಚುಲಿ ಸ್ವಲ್ಪ ಭಯ ಆಗುತ್ತೆ ನನಗೆ. ನೋಡೋಣ ಯಾವಾಗ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ. ಅದು ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ನಾನು ಸ್ಕಿನ್ ಟ್ರೀಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ, ಅವಾಗ ಡಾಕ್ಟರ್ ಹತ್ರ ಮಾತಾಡಿದ್ದೆ. ಅದ್ರದ್ದು ನೋಡೋಣ ಯಾವಾಗ ಸ್ವಲ್ಪ ರೈಟ್ ಟೈಮಲ್ಲಿ ಯಾವಾಗ ಮಾಡಿಸ್ಕೊಳ್ಳೋಣ. ಗೈಸ್ ಫ್ರೈಡ್ ರೈಸ್ ಆಗ್ತಾ ಇಲ್ಲ. ಜನ ಮೂವಿ ನೋಡ್ಕೊಂಡು ಕೂತವ್ರು ನೋಡಿ, ಬೇಗ ಮಾಡಂಗಿಲ್ಲ. ನಾನು ಇವತ್ತು ಜಿಮ್ಮಿಗೆ ಹೋಗೋಣ ಅಂದ್ಕೊಂಡೆ. ಇವತ್ತು ಯಾಕೋ ಮೂಡೇ ಇರಲಿಲ್ಲ ಜಿಮ್ಮಿಗೆ ಹೋಗೋದಕ್ಕೆ, ಹಂಗಾಗಿ ಹೋಗಲೇ ಇಲ್ಲ.
ಇನ್ನು ಮೊನ್ನೆದೇ ಬಾಡಿ ಪೈನ್ ಇದೆ ಗೈಸ್. ಗ್ಯಾಪ್ ಕೊಟ್ಬಿಟ್ರೆ ಇದೇ ಪ್ರಾಬ್ಲಮ್ಮು. ಫೈನಲಿ ನಮ್ಮ ಮನೇಲಿ ಫ್ರೈಡ್ ರೈಸ್ ಆಯಿತು ನೋಡಿ. ಎಣ್ಣೆ ಜಾಸ್ತಿ ಹಾಕಿರೋಂಗಿದೆ, ಬಟ್ ಅದು ಹಾಗೆ ಟೇಸ್ಟ್ ಬರೋದು. ಈಗ ಪ್ಲೇಟ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಒಂದ್ಸಲ ನೋಡೋದ್ಮೇಲೆ ಮುಗೀತು, ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬರ್ತಾಯಿದ್ದಲ್ಲ ಅದಕ್ಕೆ ಬೇಗ ಇದಕ್ಕೆ ಹಾಕೊಂಡು ತಿನ್ನೋಣ. ನಮ್ಮ ಮನೆ ಟೇಬಲ್ ನೋಡಿ ಹೆಂಗಾಗ್ಬಿಟ್ಟಿದೆ. ಪ್ಯಾಕ್ ಮಾಡಿರೋದು ಅದೇನೋ ಎಂತ ಮಿಲ್ ಮಾಡ್ಸಕ್ ಹೋಗಿದ್ರು ಹಿಟ್ಟನ್ನೆಲ್ಲ, ಅದಕ್ಕೆ ಎಲ್ಲ ತಂದ್ಬಿಟ್ಟು ಇಲ್ಲೇ ಇಟ್ಬಿಟ್ಟಿದ್ದಾರೆ. ನಾನು ವ್ಲಾಗ್ ಮಾಡ್ದಲ್ಲಿರೋ ದಿನಗಳು ಚೆನ್ನಾಗಿರುತ್ತೆ. ನಮ್ಮನೆ ಮಾಡೋ ದಿನಗಳು ಹಿಂಗಿರುತ್ತೆ ನಂದು. ಯಾವಾಗ್ಲೂ ಮನೆ ಫುಲ್ ಮೆಸ್ಸಿ ಮಾಡಕ್ ಬಿಡ್ತಾರೆ ಮನೇನ. ನನಗೆ ಫಸ್ಟ್ ಹಾಕೊಟ್ಬಿಟ್ರು ನನ್ನ ಅರ್ಜೆಂಟ್ ನೋಡ್ಬಿಟ್ಟು. ಈಗ ತಿನ್ನುವ ಇದ್ದೀರಲ್ವಾ, ಕೆಚಪ್ ಖಾಲಿ ಇದೆಯಾ ನೋಡಿ ಗೈಸ್, ನೀವು ಬಾಯಲ್ಲಿ ಇರಿಸ್ಕೊಳ್ಳಿ. ಸಾಕಾಗಿದೆ.